ನಮಗೆ 9 ಎಕರೆ ಜಮೀನಿದೆ. ಈ ವರ್ಷ ಸಖತ್ತು ಲಾಸ್ ಆಯಿತು. ಶುಂಠಿ ವರ್ಷ ಬೆಳೆದರೆಲ್ಲ ಭಾಳ ಲಾಸ್ ಆಗಿ ಕೆಲವರೆಲ್ಲ ಜಮೀನುಗಳಿಗೆ ಬರೋದಂಗೆ ಆಗ್ಬಿಟ್ಟಿದ್ದಾರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋ ನನ್ನ ಚಾನಲಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಇದೆ. ಏನಪ್ಪ ಅಂತಂದರೆ, ಇಷ್ಟು ದಿನ ನನ್ನ ಚಾನಲಲ್ಲಿ ಕ್ರಾಪ್ ಪ್ರೈಸಸ್, ಡೈಲಿ ತರಕಾರಿ ರೇಟ್ಸ್ ಬಗ್ಗೆ ವೀಡಿಯೋಸ್ ಆಗ್ತಿದ್ದೆ. ಫಾರ್ ದ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಚಿಕ್ಕದಾಗಿ ಒಂದು ಬೇಸಿಕ್ ಆಗಿ ಕೃಷಿ ಸಂದರ್ಶನ ಮಾಡಿದ್ದೀನಿ. ನಮ್ಮ ಹಳ್ಳಿಯಲ್ಲಿರುವ ಸಾಮಾನ್ಯ ರೈತರ ಮನದಾಳದ ಮಾತನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಹಳ್ಳಿಯಲ್ಲಿ ಇರೋ ಸಾಮಾನ್ಯ ರೈತರು ಕೃಷಿಗೆ ಹೇಗೆ ಅವಲಂಬಿಸಿಕೊಂಡು ಜೀವನ ಮಾಡುತ್ತಿದ್ದಾರೆ, ಅವರು ಬೆಳೆದಿರೋ ಬೆಳೆಯಲ್ಲಿ ಏನೇನು ಸಮಸ್ಯೆ ನೋಡ್ತಿದ್ದಾರೆ, ಮತ್ತು ಕಳೆದ 2024ರಲ್ಲಿ ಶುಂಠಿಯಿಂದ ಎಷ್ಟು ನಷ್ಟ ಅನುಭವಿಸಿದ್ದಾರೆ ಅಂತ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಸರ್, ನಾನು ಯೂಟ್ಯೂಬ್ ಚಾನಲಿಂದ ಬಂದಿದ್ದೀನಿ. ನಮಸ್ತೆ. ಸ್ವಲ್ಪ ನಿಮ್ಮ ಕೃಷಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ನಮಸ್ತೆ, ನನ್ನ ಹೆಸರು ಲತೇಶ್ ಅಂತ. ಕೃಷಿ ಬಗ್ಗೆ ರಾಜೇಶ್ವರಿ ಪೋಸ್ಟ್, ಹಳೆಬೀಡು ಹೋಬಳಿ, ಬೇಲೂರು ತಾಲೂಕು, ಹಾಸನ ಜಿಲ್ಲೆ. ಮಲ್ಲಿ ನೋಡಿದಾಗೆ ಮಲ್ಲಿ ಅದರಲ್ಲಿ ನಿಮಗೆ ಕಾಣ್ತಾ ಇದೆ. ಸಾಕಷ್ಟು ಶ್ರಮ ಇದೆ ಇದರಲ್ಲಿ. ಮಲ್ಲಿ ಬೆಳಿಬೇಕು ಅಂದರೆ ಹಾಗೆ ಬೆಳೆದಿದ್ದ ತಕ್ಕವಾಗಿ ರೈಟ್ ಸಿಗಲ್ಲ. ಕೆಲವೊಮ್ಮೆ ರೈಟ್ ಸಿಗುತ್ತೆ, ಕೆಲವೊಮ್ಮೆ ರೈಟ್ ಸಿಗಲ್ಲ. ಕೆಲವೊಮ್ಮೆ ಎಲ್ಲ ರೋಟ್ರಿ ಓಡಿಸ್ತೀವಿ. ಇಲ್ಲೇ ಅವರೇ ರಾಜೇಶ್ವರಿ ಅವರೇ. ಹಾಂ, ಈ ಫಸ್ಟಿಂದನೂ ಕೃಷಿ ಮಾಡ್ಕೊಂಡೇ ಬಂದಿದ್ದೀರಾ? ಹೌದು, ನಮ್ಮ ತಾತನ ಕಾಲದಿಂದನೂ ಕೃಷಿ ಮಾಡ್ಕೊಂಡೇ ಬಂದಿದ್ದೀವಿ. ಜಮೀನಲ್ಲಿ ಯಾವ್ಯಾವ ಕೃಷಿನ ಜಾಸ್ತಿ ಬೆಳಿತೀರಾ, ಮತ್ತು ನಿಮ್ಗೆ ಇಷ್ಟವಾಗಿರೋ ಕೃಷಿ ಅಂದರೆ ಯಾವುದು? ಆಲ್ಮೋಸ್ಟ್ ಎಲ್ಲ ಬೆಳೆನೂ ಬೆಳಿತೀವಿ. ಕೋಸು, ಟೊಮೊಟೊ, ಆಲೂಗೆಡ್ಡೆ ಎಲ್ಲದೂ ಬೆಳಿತೀವಿ. ಕೆಲವೊಂದು ಟೈಮ್ ಎಲ್ಲ ರೈಟುಗಳು ಸಿಗ್ತವೆ, ಕೆಲವೊಂದು ಟೈಮ್ ರೈಟ್ ಸಿಗಲ್ಲ. ಹಾಗಾಗಿ ನಾವು ಯಾವುದು ಅವಲಂಬಿಸ್ಕೊಳಕ್ಕಾಗಲ್ಲ ರೈಟಿನ ಬಗ್ಗೆ. ಬೆಳೆಯೋದನ್ನ ನಾವು ಬೆಳಿಲೇಬೇಕು. ನೀವು ಮಾಡ್ತಿರೋ ಕೃಷಿಲಿ ನೀವು ಯಾವ್ಯಾವ ಸಮಸ್ಯೆ ಎದುರಿಸ್ತಿದ್ದೀರಾ? ಆಲ್ಮೋಸ್ಟು ರೋಗಗಳು ಜಾಸ್ತಿ ಬರ್ತವೆ. ನಾವು ಆಲ್ರೆಡಿ ಸಾವಯವ ಗೊಬ್ಬರ ಏನು ಉಪಯೋಗಿಸ್ತಾ ಇಲ್ಲ, ಬರೀ ಗೌರ್ಮೆಂಟ್ ಗೊಬ್ಬರ ಅದು ಇದು ಅಂತ ಉಪಯೋಗಿಸಿ ಜಮೀನುಗಳು ಫಲವತ್ತತೆ ಕಳ್ಕೊಂಡಿರ್ತವೆ. ಹಾಗಾಗಿ ನಾವು ಔಷಧಿಗಳನ್ನು ಸಿಂಪಡಿಸಲೇಬೇಕು ರೋಗಕ್ಕೆ. ಸಾವಯವ ಗೊಬ್ಬರ ಉಪಯೋಗಿಸಿದ್ರೆ ಸ್ವಲ್ಪ ರೋಗ ಹತೋಟಿಗೆ ಬರ್ಬೋದು ಅಂತ ನನ್ನ ಅನಿಸಿಕೆ. ಸರ್, ಇತ್ತೀಚೆಗೆ ಬಂದರೆ ಯಾವುದೇ ತಂತ್ರಜ್ಞಾನ ಅಥವಾ ಉಪಕರಣಗಳನ್ನ ನೀವೇನು ಬಳಸ್ತಿಲ್ವಾ? ಸರ್ಕಾರದಿಂದ ಸಬ್ಸಿಡಿ ಕೊಡ್ತಿದ್ದಾರೆ, ಸರ್ಕಾರದಿಂದ ಆದರೆ ನಾವು ತಗೊಂಡಿಲ್ಲ, ನಾವೇನು ಬಳಸಿಲ್ಲ ಇದುವರೆಗೂ. ಎತ್ತಿನ ಬೇಸಾಯಲ್ಲಿ ಬೆಳೆಸ್ತಾ ಇರ್ತೀವಿ. ಟ್ರ್ಯಾಕ್ಟರ್ ಬೇಸಾಯ ಓಡಿಸ್ತಾ ಇರ್ತೀವಿ. ಎತ್ತಿನ ಬೇಸಾಯ, ಟ್ರ್ಯಾಕ್ಟರ್ ಬೇಸಾಯ ಅಷ್ಟೇ ಮಾಡೋದು. ಈಗ ನೀವು ಬೆಳೀತಿರೋ ಉತ್ಪನ್ನಗಳ ಮಾರಾಟ ಮಾಡಬೇಕು ಅಂತಂದರೆ ಏನೆಲ್ಲ ಸಮಸ್ಯೆ ಎದುರಾಗುತ್ತೆ ಸರ್? ನೀವು ಅದನ್ನು ಯಾವ ರೀತಿ ಅದನ್ನು ಎದುರಿಸ್ತೀರಾ? ಮೇಡಮ್ ಅವರೇ, ಜನ ಸಿಗಲ್ಲ ಕುಸಿದಕ್ಕೆ, ಕುಸಿದ ಮಾರ್ಕೆಟ್ ರೇಟ್ ಸಿಗಲ್ಲ. ಆಮೇಲೆ ಇಂಥ ಬೀಜ ಗೊಬ್ಬರಕ್ಕೆಲ್ಲವ ಕಾಸ್ಟ್ಲಿ ಗೊಬ್ಬರ ಈಗಲ್ಲ, ಕಾಸ್ಟ್ಲಿ ಔಷಧಿ ಎಲ್ಲ ಭಯಂಕರ ಖರ್ಚು ಬರುತ್ತೆ. ಅರ್ಧ ಲಾಭನೇ ಸಿಗಲ್ಲ ನಮಗೆ ರೈತರಿಗೆ. ಅದೊಂದು ಸಮಸ್ಯೆ. ನಮ್ಮ ನಿರೀಕ್ಷೆ ಮಾಡೋದೇ ಕಷ್ಟ ಆಗೋಗುತ್ತೆ. ಆಮೇಲೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಬರೀ ಜಾಸ್ತಿ, ದಲ್ಲಾಳಿಗಳು ಮಧ್ಯದಲ್ಲಿ ಜಾಸ್ತಿ, ದುಡ್ಡು ತಿನ್ನೋದು ಜಾಸ್ತಿ. ನಮ್ದು ರೈತ ಕಷ್ಟಪಟ್ಟು ಬೆಳಿತೀವಿ, ನಮ್ಮ ರೈತರುಗಳಿಗೆ ಏನು ಸಿಗ್ತಾ ಇಲ್ಲ. ಒಬ್ಬ ಮನುಷ್ಯಗೆ ಒಂದು ಬೇಸಾಯ ಇದು ಔಷಧಿ ಬೇಸಾಯಕ್ಕೆ 1,000 ಕೊಡಬೇಕು, ಅದು 12 ಕ್ಲಾಸ್ಟ್. ಒಬ್ಬ ಇದು ಕಳೆ ಕಿಳರಿಗೆ 400 ರೂಪಾಯಿ ಕೊಡಬೇಕು ಸಂಬಳ ಲೇಡೀಸಿಗೆ. ಅಷ್ಟೆಲ್ಲ ನಾವು ಇದನ್ನ ಮಾಡಿದ್ರು ಸಹ ನಮಗೆ ಪ್ರತಿಫಲ ಸಿಗ್ತಾ ಇಲ್ಲ. ನಮ್ಮ ರೈತರುಗಳು ಬರೀ ಕಷ್ಟ ಪಡೋದೇ ಆಯ್ತು ಹೊರತು ನಾವು ರೈತರು ಹೇಳ್ರಿ ನೀವೊಂದು ಏನು ಸಿಗ್ತಾ ಇಲ್ಲ. ಇದೆ. ಎಕರೆ ಜಮೀನಿದೆ ಮೇಡಮ್ ಅವರೇ, ನಮಗೆ 9 ಎಕರೆ ಜಮೀನಿದೆ. ಆಲ್ಮೋಸ್ಟ್ ಈ ಸಲ ಶುಂಠಿ ಮಾಡಿದ್ದು. ಶುಂಠಿ ವರ್ಷ ಸಖತ್ತು ಲಾಸ್ ಆಯಿತು. ಶುಂಠಿ ವರ್ಷ ಬೆಳೆದರೆಲ್ಲ ಭಾಳ ಲಾಸ್ ಆಗಿ ಕೆಲವರೆಲ್ಲ ಜಮೀನುಗಳಿಗೆ ಬರೋದಂಗೆ ಆಗ್ಬಿಟ್ಟಿದ್ದಾರೆ. ಜಮೀನು ಮಾಡ್ಕೊಂಡು ಅದರದ್ದು ಬೀಜದ ಸಮೇತ ದುಡ್ಡು ಸಹ ಆಗಿಲ್ಲ ಈ ವರ್ಷ. ಹೋದ ವರ್ಷ ಅಂದರೆ ರೈಟ್ ಇತ್ತಲ್ಲ, ಹಾಗಾಗಿ ಎಲ್ಲರೂ ಸಹ ಹಾಕಿದ್ರು. ಈ ವರ್ಷ ಏನೂ ಆಗಿಲ್ಲ ಜನಗಳಿಗೆ. ಭಾಳ ರೈತರುಗಳಿಗೆ ಹೊಡ್ತಾ ಬಿದ್ದಿದೆ ಶುಂಠಿಯಿಂದ. ಭಾಳ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ರೈಟ್ ನೋಡಿದ್ರೆ ಭಾಳ ಎಷ್ಟು 1,300, 1,400, 1,400 ತನಕ ಬಂದ್ಬಿಟ್ಟಿದೆ. ಏನು ಬೀಜದ ರೈಟು ಸಿಗ್ತಾ ಇಲ್ಲ. ಅವನು ನೀರಿಂದು ಇದು ಎಲ್ಲ ಮಾಡ್ಕೊಂಡು ಅವನೇನಾರ ಹೊಸ್ದಾಗಿ ಮಾಡೋಕ್ಕೆ ಹೋದ್ರೆ ಏನೂ ಸಿಗೋದಿಲ್ಲ. 9 ಎಕರೆ ಜಮೀನಿದೆ. ತರಕಾರಿಗಳು ಬೆಳಿತೀವಿ, ಜೋಳ ಬೆಳಿತೀವಿ. ಅದು ಜೋಳದಲ್ಲಿ ಸ್ವಲ್ಪ ಪರವಾಗಿಲ್ಲ, ಅದು ಲೆಕ್ಕದಲ್ಲಿ ಇರುತ್ತೆ ರೈಟು 2,000 ಹಿಂಗೆಲ್ಲ ಇರುತ್ತೆ. ತರಕಾರಿಗಳಲ್ಲಿ ನಾವು ನಿರೀಕ್ಷೆ ಇಟ್ಕೊಳಂಗಿಲ್ಲ. ಒಂದ್ಸಲ ಸಿಕ್ಕ ಆದರೆ ಆಗುತ್ತೆ. ಕೋಸು ಇವರಾಗೆಲ್ಲ ಒಂದು ಟೈಮು ಆಗಿದೆ, 2.5 ಲಕ್ಷ ತನಕ ಆಗಿದೆ ಕೋಸಲ್ಲಿ.
ಅದು ಬಿಟ್ಟರೆ ಕೆಲವೊಂದು ಟೈಮಲ್ಲಿ ನಾವೇ ರೋಟ್ರಿ ಓಡಿಸಿದ್ದೀವಿ, ಯಾರು ತಗೊಂಡೋಗಿದ್ದ ಟೈಮಲ್ಲೆಲ್ಲ. ಈಗ ಆಲೂಗೆಡ್ಡೆ ಹಾಕಿದ್ದೀವಿ. ಆಲೂಗೆಡ್ಡೆ ನೋಡಬೇಕು, ಫಸ್ಟ್ ಟೈಮ್ ಹಾಕಿದ್ದೀನಿ ಆಲೂಗೆಡ್ಡೆ. ಈಗ ಆಲೂಗೆಡ್ಡೆ ಹಾಕಿದ್ದೀವಿ ಈ ಟೈಮು. ಇನ್ನೊಂದು ತಿಂಗಳು ಕಟಾವಿಗೆ ಬರುತ್ತೆ. ಅದು ಸ್ವಲ್ಪ ರೈಟ್ ಕಡಿಮೆ ಇದೆ, ನೋಡಬೇಕು. ಕಷ್ಟ ಬಿದ್ದಿದ್ದಕ್ಕೆ ಏನಾರು ಆಗುತ್ತಾ ಏನನ್ನೋ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಸಸಿ ಎಲ್ಲ ನಿಮ್ಮವೇನಾ? ಹಾಂ, ನಮ್ಮದೇ ಇದೆಲ್ಲ. ಎಷ್ಟು ಸಸಿ ಹಾಕಿದ್ದೀರಾ? 580 ಇದೆ ಇದು ಅಡಿಕೆ ಗಿಡ ಒಂದು ಎಕರೆಯಲ್ಲಿ. ನೀವೇ ನೋಡ್ತಾ ಇದ್ದೀರಾ. ಈ ಔಷಧಿ ಹೊಡೆಯೋದು ಆ ಥರ ಎಲ್ಲ ಯಾವ ರೀತಿ ಮಾಡಿದ್ದೀರಾ? ಗೊಬ್ಬರ ಹಾಕೋದ್ರಲ್ಲಿ ನಾವೇನು ಹಾಕಿಲ್ಲ ಮೇಡಮ್ ಅವರೇ, ಗೊಬ್ಬರ ಔಷಧಿ ಏನು ಹೊಡೆದಿಲ್ಲ ಇದಕ್ಕೆ. ನಾವು ಶುಂಠಿ ಒಳಗೆ ಹಾಕಿದ್ದಾಗೆ ಅದು ಹೇಗಿದೆ ಅದೇ ಥರ ಬಂದಿದೆ, ಅದೇ ಥರ ಮೇಂಟೈನ್ ಮಾಡಿದ್ದೀವಿ. ಔಷಧಿ ಮತ್ತು ಗೊಬ್ಬರ ಏನು ಹಾಕಿಲ್ಲ ನಾವು ಇದಕ್ಕೆ. ಶುಂಠಿ ಹಾಕಿದ್ರ ಮೇಲೆ ಹಾಕಿದ್ದೀರಾ ಇದಕ್ಕೆ? ಹೌದು, ಶುಂಠಿ ಕಟಾವ್ ಮಾಡ್ಕೊಂಡು ಸಾಂಬಾರ್ ಸೊಪ್ಪು ಚೆಲ್ಲಿದ್ದೀವಿ. ಸಾಂಬಾರ್ ಬೀಜನ ಪೂಜಾ ಅಂತ ಹೇಳ್ಬಿಟ್ಟು ಇದು ಬೀಜ ಆಲ್ರೆಡಿ ಒಂದು 22 ದಿನ ಆಗಿದೆ ಇದು. ಈಗ ಔಷಧಿ ಹೊಡಿಬೇಕು. ಹೊಡೆದೇ ಇಲ್ಲ ಇದು, ಹೊಡೆದೇ ಇಲ್ಲ ನಾನು ಔಷಧಿನ ಹೊಡೆದಿಲ್ಲ, ಗೊಬ್ಬರ ಹಾಕಿಲ್ಲ. ಅಂದರೆ ಶುಂಠಿಗೆ ಹಾಕ್ತಾ ಇದ್ವಲ್ಲ ಅದನ್ನೇ ಹಾಕ್ತಾ ಇದ್ವಿ ಅಷ್ಟೇ. ಸರ್, ನಿಮ್ಮ ಮನೇಲಿ ಎಷ್ಟು ಜಾನುವಾರುಗಳಿದೆ? ಹಸು, ಮೇಕೆ, ಕುರಿ ಆ ಥರ ಎಷ್ಟು ಸಾಕಾಣಿಕೆ ಮಾಡಿದ್ದೀರಾ? ಅದರಿಂದ ಇವು ನಿಮ್ಮ ಜಮೀನಿಗೆ ಕೃಷಿ ಮಾಡಲಿಕ್ಕೆ ಏನು ಯೂಸ್ ಆಗ್ತಿದೆ ನಿಮಗೆ? ಇಲ್ಲಿ 2 ಹಸು ಇದೆ. ಒಂದು ಆಲ್ರೆಡಿ ಹಾಲು ಕೊಡ್ತಾ ಇದೆ, HF ಅಂತ 10 ಲೀಟ್ರ್ ಹಾಲು ಕೊಡುತ್ತೆ ಒಂದು ಟೈಮಿಗೆ. ಇನ್ನೊಂದು ಜರ್ಸಿ ಇದೆ, ಅದು ಇನ್ನೂ ಕರು ಹಾಕಿಲ್ಲ. ಅದರಿಂದ ನಮಗೆ ಗಂಜ ಸಿಗುತ್ತೆ, ಸಗಣಿ, ಹಲವಾರು ಉಪಯೋಗಗಳಿದೆ. ನಮ್ಮ ರೈತರುಗಳಿಗೆ ಹಸುವಿನ ಸಾಕಿ ಅಂತ ನಾವು ಕೇಳ್ಕೊತೀವಿ. ಕರೆಂಟಿನ ಸಮಸ್ಯೆ ಸ್ವಲ್ಪ ಎದುರಿಸ್ತೀವಿ. ಆ ಟೈಮು ನೈಟು ಅನ್ನೋಂಗಿಲ್ಲ, ಹಗಲು ಅನ್ನೋಂಗಿಲ್ಲ. ಆಲ್ರೆಡಿ ಬಂದು ರೈತ ಆ ಒಂದು ಹಾವು ಒಂದು ಇದಾಗಲಿ ಕಾಡುಪ್ರಾಣಿ ಆಗಲಿ ಎಲ್ಲದಕ್ಕೂ ಎದುರ್ದಾಗೆ ಬಂದು ನಾವು ಕಷ್ಟ ಬಿದ್ದು ಮಾಡ್ತೀವಿ. ಅದಕ್ಕೇನು ಪ್ರತಿಫಲ ಸಿಗ್ತಾ ಇಲ್ಲ. ಕೇಳ್ಕೊಳೋದು ಇಷ್ಟೇ, ನಮ್ಮ ರೈತರುಗಳಿಗೆ ಆದಷ್ಟು ಇನ್ನೂ ಸವಲತ್ತುಗಳನ್ನು ಜಾಸ್ತಿ ಕೊಡಬೇಕು ಅಂತ ನಾವು ಕೇಳ್ಕೊತೀವಿ. ಯಾಕೆಂದರೆ ನಾವು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ನೈಟ್ ಹೊತ್ತು ನೀರಾಯ್ಸೋಕ್ಕೆಲ್ಲ ಬರ್ತೀವಿ. ಹಾವು ಇನ್ನೊಂದಾಗಲಿ ಪ್ರತಿಯೊಂದಾಗಲಿ ಎಲ್ಲ ಇರುತ್ತೆ, ನಾವೇನು ನೋಡಲ್ಲ. ಬರಬೇಕು, ನೀರು ಹಾಯಿಸ್ಬೇಕು, ಕರೆಂಟ್ ಬಂದರೆ ಹಾಯಿಸ್ಬೇಕು, ಕರೆಂಟ್ ಇಲ್ಲ ಅಂತಂದರೆ ಕೂತ್ಕೋಬೇಕು, ಇಲ್ಲಾಂದರೆ ಕೂತ್ಕೊಂಡಿರ್ತೀವಿ, ಇನ್ನೊಂದಾಗಿರುತ್ತೆ. ಹಾಗಾಗಿ ನಮ್ಮ ರೈತರುಗಳಲ್ಲಿ ಸ್ವಲ್ಪ ಗಮನ ಕೊಡಬೇಕು ಅಂತ ಸರ್ಕಾರಕ್ಕೆ ನಾನು ಕೇಳ್ಕೊತಿರೋದು ನನ್ನ ಮನವಿ. ದಯಮಾಡಿ ನಿಮಗೆ ಗೌರ್ಮೆಂಟಿಂದ ಏನಾದರೂ ಸಬ್ಸಿಡಿ ರೂಪದಲ್ಲಿ ಏನಾದರೂ ಬೇಕು ಅಂತಂದರೆ, ಏನಾದರೂ ಸ್ಕೀಮ್ಸ್ ಬರಬೇಕು ಅಂತಂದರೆ ಯಾವ ರೀತಿ ಸ್ಕೀಮ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಮತ್ತು ಯಾವ ರೀತಿ ನಿಮಗೆ ಸ್ಕೀಮ್ ಬರಬೇಕು? ಗಳಿಗೆ ಮೇನ್ ಇರೋದೇ ಕಷ್ಟದಲ್ಲಿರ್ತಾರೆ ನಮ್ಮ ರೈತರುಗಳು, ನಿರೀಕ್ಷೆ ಮಾಡ್ತಿರ್ತಾರೆ ಸರ್ಕಾರದಿಂದ ಏನಾದರೂ ಸಬ್ಸಿಡಿ ಕೊಡಲಿ, ಇನ್ನೊಂದು ಕೊಡಲಿ ಅಂತ ಕೇಳ್ತಾ ಇರ್ತಾರೆ. ಅವರಿಗೂ ಸಾಕಷ್ಟು ನೊಂದು ಬೇಸರ ಆಗಿರುತ್ತೆ. ಏನಾರು ಒಂದು ಸಬ್ಸಿಡಿ ಸಿಕ್ಕಿದ್ರೆ ಅವರಿಗೂ ಅನುಕೂಲ ಆಗುತ್ತೆ, ಸ್ವಲ್ಪ ಮಂದಾಸ ಇರುತ್ತೆ. ಅವರಿಗೂ ಸಬ್ಸಿಡಿ ಏನಾರು ಸಿಗೋ ಥರ ನಮಗೆ ದಯಮಾಡಿ. ಎಲ್ಲ ಸಬ್ಸಿಡಿ ಬರ್ತಾ ಇದೆ ಅಂದರೆ ನಮಗೆ ನಾವೇನೋ ತೊಗೊಂಡಿಲ್ಲ, ಇನ್ನು ಮುಂದೆ ಏನಾರು ಟ್ರೈ ಮಾಡಬೇಕು ತಗೊಳಕ್ಕೆ. ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಏನಾದರೂ ಒಂದು ಚಿಕ್ಕದಾಗಿ ಕಿವಿ ಮಾತು ಹೇಳಬೇಕು ಅಂದರೆ ಏನು ಹೇಳ್ತೀರಾ ಸರ್? ದಯಮಾಡಿ ಅವಲಂಬಿಸ್ಕೋಬೋದು, ಎಲ್ರಿಗೂ ಅವಕಾಶ ಇದೆ. ದಯಮಾಡಿ ನಮ್ಮ ರೈತರುಗಳು ಸಾಕಷ್ಟು ಅವಲಂಬಿಸ್ಕೋಬೋದು, ಇದ್ರ ಬಗ್ಗೆ ಏನಿಲ್ಲ. ಅವರು ಇವರು ಎಲ್ಲ ಈಗ ಗೌರ್ಮೆಂಟ್ ಜಾಬೇ ಬೇಕು ಅಂತ ಅಂತಾರೆ. ಇಲ್ಲ, ನಮ್ಮ ರೈತರಲ್ಲೂ ಸಾಕಷ್ಟು ಅನುಕೂಲ ಇದೆ, ಚೆನ್ನಾಗಿ ದುಡಿತಿರೋರು ಇದ್ದಾರೆ. ಇದರಲ್ಲೇ ಸಾಕಷ್ಟು ಎಲ್ಲ ಈಗ ಗೌರ್ಮೆಂಟ್ ಜಾಬೇ ಬೇಕು, ಯಾರು ಈಗ ಹೆಣ್ಣು ಕೊಡ್ತಿಲ್ಲ. ಈಗ ಕೃಷಿ ರೈತರಿಗೆ ಯಾರು ಹೆಣ್ಣು ಕೊಡ್ತಾನೆ ಇಲ್ಲ ಇವಾಗ. ನಾವು ತಪ್ಪು ಮಾಹಿತಿ ಮೇಡಮ್. ನಮ್ಮ ರೈತನೇ ಅನ್ನ ಹಾಕೋದು. ನಮ್ಮ ರೈತರುಗಳಿಲ್ಲ ಅಂತಂದ್ರೆ ಯಾರು ಅಫೀಸರ್ಸ್ ಆದ್ರೆ ಏನ್ ಮಾಡಕ್ಕಾಗುತ್ತೆ? ರೈತರುಗಳನ್ನೆಲ್ಲ ಯಾರು ಜರಿಬಾರ್ದು ಅಂತ ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ. ರೈತನೆಲ್ಲ ಅನ್ನ ಕೊಡೋರು ಯಾರು ಅಫೀಸರ್ಗೆಲ್ಲ ಆಗುತ್ತೆ. ಅದು ಒಂದು ಕಾಲ ಬರುತ್ತೆ, ಅಫೀಸರ್ಸ್ ಅಂತಾರೆ. ಮುಂದೆ ನಮ್ಮ ರೈತರಿಗೂ ಅದು ಅಂಥ ಕಾಲ ಬರುತ್ತೆ. ದಯಮಾಡಿ ದೇವರಲ್ಲಿ ಕೇಳ್ಕೊತೀನಿ ನಾನು, ಆ ಕಾಲ ಬೇಗ ಬರಲಿ, ನಮ್ಮ ರೈತರುಗಳಿಗೆ ಹೆಣ್ಣುಗಳು ಸಿಕ್ಲಿ ಅಂತ ನಾನು ಕೇಳ್ಕೊತೀನಿ. ಈಗ ಕೊರೋನಾ ಬಂದಾಗಿಂದ ಎಲ್ಲ ಬೆಂಗಳೂರು ಬಿಟ್ಟು ಎಲ್ಲ ಈಗ ಕೃಷಿ ಮಾಡೋದಕ್ಕೆ ಬಂದಿದ್ದಾರೆ. ಈಗ ಎಲ್ಲ ಪಾಯಿಂಟ್ ಎಲ್ಲ ಅವಾಗೆಲ್ಲ ಬೆಂಗಳೂರು ಅಂತ ಬಿಸಾಯರು. ಆಮೇಲೆ ನೋಡಿ ಎಲ್ಲ ಜಮೀನ್ ಹತ್ರನೇ ಬಂದರು. ಕೊರೋನಾ ಬಂದ ತಕ್ಷಣ ಎಲ್ಲಿ ಏನಾಗುತ್ತೋ ಅದಾಗುತ್ತೋ ಇದಾಗುತ್ತೆ ಅಂತ ನಮ್ಮ ರೈತರುಗಳು ಕೊನೆ ಕಾಲಕ್ಕೆ ನಮ್ಮ ಭೂಮಿ ತಾಯಿನೇ ಬೇಕು. ಕೃಷಿ ಕುರಿತು ಒಂದಿಷ್ಟು ಮಾಹಿತಿ ನಮ್ಮೊಂದಿಗೆ ಹಂಚ್ಕೊಂಡಿದ್ದಕ್ಕೆ, ಹಾಗೆ ನಮ್ಮ ವೀಕ್ಷಕರಿಗೂ ನಿಮ್ಮ ಕೃಷಿ ಬಗ್ಗೆ ಒಂದಿಷ್ಟು ಮಾಹಿತಿ ಹಂಚ್ಕೊಂಡಿರೋದಕ್ಕೆ ಧನ್ಯವಾದಗಳು ಸರ್. ನಮಸ್ತೆ.